ಅಭಿಷೇಕ್ ಸೂರ್ಯ ಅಪರಕ್ಕೆ ಕಿವೀಸ್ ಬೌಲಿಂಗ್ ಪಡೆ ಉಡೀಸ್ 10 ಓವರ್ಗಳಲ್ಲಿ ಚೇಸಿಂಗ್ ಮುಗಿಸಿ ಸರಣಿ ಗೆದ್ದ ಭಾರತ. ಅಭಿಷೇಕ್ ಶರ್ಮಾ ಸಿಡಿಲಪುರದ ಅರ್ಧಶತಕ ಹಾಗೂ ಬೌಲರ್ಗಳ ಸಂಘಟಿತ ಪ್ರದರ್ಶನದ ನೆರವಿನಿಂದ ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧದ 3ನೇ ಟಿ20 ಪಂದ್ಯವನ್ನ ಗೆದ್ದು ಇನ್ನೂ 2 ಪಂದ್ಯಗಳಿರುವಂತೆ ಸರಣಿಯನ್ನ ವಶಪಡಿಸಿಕೊಂಡಿದೆ. ಭಾನುವಾರ ಗುವಾಹಟಿಯ ಬರ್ಸ್ಪಾರ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕಿವೀಸ್ ಪಡೆ ನಿರೀಕ್ಷಿತ ಪ್ರದರ್ಶನ ತೋರುವಲ್ಲಿ ವಿಫಲವಾಗಿದೆ. 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು ಕೇವಲ 153 ರನ್ ಅನ್ನು ಗಳಿಸಿತ್ತು. ಭಾರತ ತಂಡ 154 ರನ್ಗಳ ಸಾಧಾರಣ ಗುರಿಯನ್ನ ಕೇವಲ 10 ಓವರ್ಗಳಲ್ಲೇ ಮುಗಿಸಿತು. ಬೆರುಗಾಳ ಇನ್ನಿಂಗ್ಸ್ ಆಡಿದ ಅಭಿಷೇಕ್ ಶರ್ಮಾ 20 ಎಸೆತಗಳಲ್ಲಿ 68 ರನ್ ಗಳಿಸಿದ್ರೆ ನಾಯಕ ಸೂರ್ಯಕುಮಾರ್ 56 ರನ್ ಗಳಿಸಿ ಮತ್ತೊಂದು ಸ್ಫೋಟಕ ಅರ್ಧಶತಕ ಸಿಡಿಸಿ ತಂಡವನ್ನ ಗೆಲುವಿನ ಗಡಿಯನ್ನ ದಾಟಿಸಿದ್ದಾರೆ. ಇನ್ನು ಆರಂಭಿಕ ಆಘಾತವಾದರೂ ಲೆಕ್ಕಕ್ಕಿಡದ ಭಾರತ. ಚೇಸಿಂಗ್ ಆರಂಭಿಸಿದ ಭಾರತ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ಸಂಜು ಸ್ಯಾಮನ್ಸ್ ವಿಕೆಟ್ ಕಳೆದುಕೊಂಡಿತು. ಸ್ಯಾಮನ್ಸ್ ಖಾತೆ ತೆರೆದ ಮ್ಯಾಟ್ ಹೆನ್ರಿ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ಆದರೆ ನಂತರ ಬಂದ ಇಶಾನ್ ಕಿಶನ್ ಮೊದಲ ಎಸೆತ ಡಾಟ್ ಮಾಡಿ ನಂತರ ಸತತ 3 ಎಸೆತಗಳಲ್ಲಿ 6-6-4 ಸಿಡಿಸಿ ಅಪ್ಪರಿಸಿದ್ದಾರೆ. ಅಭಿಷೇಕ್ ಶರ್ಮಾ ಕೂಡ ತಾವೆದುರಿಸಿದ ಮೊದಲ ಎಸೆತವನ್ನ ಸಿಕ್ಸರ್ ಗಟ್ಟಿದ್ರು. ಈ ಜೋಡಿ ಕೇವಲ 19 ಎಸೆತಗಳಲ್ಲಿ 53 ರನ್ಗಳ ಜೊತೆಯಾಟ ನಡೆಸಿತ್ತು. ಕಳೆದ ಪಂದ್ಯದಲ್ಲಿ ಸಿಡಿಲಬ್ಬರದ ಅರ್ಧಶತಕ ಸಿಡಿಸಿದ್ದ ಇಶಾನ್ ಕಿಶನ್ ಕೇವಲ 13 ಎಸೆತಗಳಲ್ಲಿ 3 ಬೌಂಡರಿ 2 ಸಿಕ್ಸರ್ಗಳ ಸಹಿತ 28 ರನ್ ಗಳಿಸಿ 4ನೇ ಓವರ್ನಲ್ಲಿ ಈಶ್ ಸೋದಿಗೆ ವಿಕೆಟ್ ಅನ್ನ ಒಪ್ಪಿಸಿದ್ದಾರೆ. ಕಿಶನ್ ಔಟ್ ಆದ ಮೇಲೂ ಭಾರತದ ಅಬ್ಬರ ನಿಲ್ಲಲಿಲ್ಲ. ಕಳೆದ ಪಂದ್ಯದಲ್ಲಿ 82 ರನ್ ಚಚ್ಚಿದ್ದ ನಾಯಕ ಸೂರ್ಯಕುಮಾರ್ ಕೂಡ ಅಭಿಷೇಕ್ ಶರ್ಮಾ ಜೊತೆಗೂಡಿ 3ನೇ ವಿಕೆಟ್ಗೆ ಮರೆಯದ 102 ರನ್ಗಳ ಜೊತೆಯಾಟ ನಡೆಸಿ ತಂಡವನ್ನ ಗೆಲುವಿನ ಗಡಿ ದಾಟಿಸಿದ್ದಾರೆ. ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ ಇನ್ನು 10 ಓವರ್ಗಳು ಇರುವಂತೆಯೇ ಪಂದ್ಯವನ್ನ ಗೆದ್ದುಕೊಂಡಿದೆ.